ನಾಗಮಂಗಲದ ಶ್ರೀ ಕೋಟೆ ವಿದ್ಯಾಗಣಪತಿ ವಿಸರ್ಜನಾ ಬೃಹತ್ ಶೋಭಾಯಾತ್ರೆಗೆ ಅದ್ದೂರಿ ಚಾಲನೆ. ಮೂಲ ವಿಗ್ರಹ ಮತ್ತು ಪ್ರತಿಷ್ಠಾಪಿತ ಗಣಪತಿ ಮೂರ್ತಿಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಸತ್ಕೀರ್ತಿ ಸ್ವಾಮೀಜಿಯಿಂದ ಚಾಲನೆ ನೀಡಿ ಭಕ್ತರಿಗೆ ಶುಭ ಹಾರೈಕೆ. ಕಳಸ ವಿಸರ್ಜನೆಯೊಂದಿಗೆ ಗೋಪೂಜೆ ನೆರವೇರಿಸಿದ ಶ್ರೀಗಳು ಶ್ರೀಗಳೊಂದಿಗೆ ಮಾಜಿ ಶಾಸಕ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೋಳಿಗೌಡ, ಸಚಿವ ಎನ್ ಚೆಲುವರಾಯಸ್ವಾಮಿರವರ ಅಣ್ಣ ಲಕ್ಷ್ಮೀಕಾಂತ್ ಸೇರಿದಂತೆ ಹಲವರು ರಾಜಕೀಯ ಗಣ್ಯರ ಉಪಸ್ಥಿತಿ. ನಾಗರಿಕರು ಎಲ್ಲರೂ ಸೇರಿ ಕೋಟೆ ಗಣಪತಿ 73ನೇ ವರ್ಷದ ವಿಸರ್ಜನಾ ಮಹೋತ್ಸವನ ಬಹಳ ಯಶಸ್ವಿಯಾಗಿ ಮಾಡಬೇಕಂತ ತೀರ್ಮಾನವನ್ನು ಮಾಡಿ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಆಶೀರ್ವಾದಗಳಿಂದ ನಿರ್ಮಲಾಧರ ಸ್ವಾಮೀಜಿ ಅನುಪಸ್ಥಿತಿಯಲ್ಲಿ ಶಂಭುನಾಥ ಸ್ವಾಮೀಜಿಯವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಘ್ನ ವಿನಾಯಕ ಸಮಸ್ತ ನಾಗರಿಕರು ಸಹ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ನಮಗೆ ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ಒಂದು ಕಾರ್ಯ ಯಶಸ್ವಿಯಾಗಿ ನೆರವೇರಿ ಯಾವುದೇ ಗಲಾಟೆಗೆ ಅವಕಾಶ ಕೊಡದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷ ನಡೆಯಲಿ ಅಂತ ನಾನು ಆಶಿಸುತ್ತೇನೆ. ಶುಭಾಶಯ. ನಾಗಮಂಗಲದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ರಾರಾಜಿಸುತ್ತಿರುವ ಇಂದು ಫೈರ್ ಬ್ರ್ಯಾಂಡ್ ಎಂದೇ ಗುರುತಿಸಿಕೊಂಡಿರುವ ಬಸನಗೌಡ ಯತ್ನಾಳ್ ಪಾಟೀಲ್ ಹಾಗೂ ಪ್ರತಾಪ್ ಸಿಂಹರವರ ಭಾವಚಿತ್ರಗಳು. ಶ್ರೀ ಕೋಟೆ ವಿದ್ಯಾಗಣಪತಿಗೆ ಪೂಜೆ ವಿಧಿವಿಧಾನಗಳನ್ನ ಪೂರೈಸಿದ ನಂತರ ಆಶೀರ್ವಚನದೊಂದಿಗೆ ನಾಗಮಂಗಲದ ಸಮಸ್ತ ಜನತೆಗೆ ಶುಭ ಹಾರೈಸಿದ ಶ್ರೀಗಳು ಮತ್ತು ಎಲ್ಲ ಗಣ್ಯರು. ವಿಜೃಂಭಣೆಯಿಂದ ಯಾವುದೇ ರೀತಿ ಕಾನೂನು ವ್ಯವಸ್ಥೆಗೆ ದಾರಿ ಕೊಡದಲೇ ಉತ್ತಮ ರೀತಿ ವ್ಯವಸ್ಥೆಯಲ್ಲಿ ನಮ್ಮ ಶ್ರದ್ಧೆಗೆ ಭಾವನೆಗೆ ಧಕ್ಕೆ ಬರದ ರೀತಿಯಲ್ಲಿ ಗಣಪತಿ ವಿಸರ್ಜನೆ ಆಗಬೇಕು. ಯಾಕಂದ್ರೆ ಇಲ್ಲಿ ಭಾವೈಕ್ಯದ ಒಂದು ಸಂಬಂಧ ಇಟ್ಕೊಂಡಿರುವಂತಹ ನಮ್ಮ ಸನಾತನ ಸಂಸ್ಕೃತಿಯನ್ನು ಸಾರುವಂತಹ ವಿಶೇಷ ಬಾಲಗಂಗಾಧರ ತಿಲಕರು ಯಾವ ಉದ್ದೇಶದಿಂದ ಯುವಶಕ್ತಿಯನ್ನು ಜಾಗೃತಿಗೊಳಿಸೋಕ್ಕೋಸ್ಕರ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇವತ್ತು ಗಣಪತಿಯನ್ನು ಏಕೆ ಪೂಜಿಸ್ತೀವಿ, ಗದ್ಗೆಯನ್ನು ಯಾಕೆ ಇಡ್ತೀವಿ, ಹಬ್ಬ ಆದ್ಮೇಲೆ ನಮ್ಮ ಮನಸ್ಸುಗಳೆಲ್ಲ ಒಗ್ಗಟ್ಟಾಗಬೇಕು. ಅದಕ್ಕೆ ಹೇಳ್ತಾರೆ, ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು ಮಹಾಗಣಪತಿ ಹಬ್ಬವನ್ನು ಯಾವ ಶ್ರದ್ಧೆಯಿಂದ, ಯಾವ ಭಾವನೆಯಿಂದ, ಯಾವ ಧಾರ್ಮಿಕತೆಯಿಂದ ನಾವು ಸಂಸ್ಕಾರ ಬರಲಿಕ್ಕೋಸ್ಕರ ಯುವಶಕ್ತಿಯಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರುವಂಥ ಸಂಪ್ರದಾಯ. ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ